ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬ್ರೀಜಾ LXA ಗಾಡಿ. ಸೊ LXA ಗಾಡಿ ಬಂದ್ರೂ ನೀವು ಏನೇನು ಅಪ್ಗ್ರೇಡ್ ಇದರಲ್ಲಿ ಮಾಡ್ಬೋದು. ಸೊ ಅಪ್ಗ್ರೇಡೇಷನ್ ಬಂದ್ಬಿಟ್ಟು ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಫ್ರಂಟ್ ಇಂದ ಇದಕ್ಕೆ ಹೆಡ್ಲೈಟ್ ಟಾಪ್ ಮಾಡಲ್ದೇ ಹಾಕಿದ್ದೀನಿ. ಇದು ಒರಿಜಿನಲ್ ಹೆಡ್ಲೈಟ್, ಆಫ್ಟರ್ ಮಾರ್ಕೆಟ್ ಬರಲ್ಲ. ಇದು ನಮ್ಮ ಹತ್ರನೇ ಇಲ್ಲ, ನೀವು ಎಲ್ಲಿ ತಗೊಂಡ್ರು ಇದು ಒರಿಜಿನಲ್ ಹೆಡ್ಲೈಟ್ ಬರೋದು. ಆಮೇಲೆ ಅದಕ್ಕೆ ಫಾಗ್ಲೈಟ್ ನೀವು ಯಾವ ಥರ ಹಾಕ್ತೀರಾ ಆ ಥರ ಫಾಗ್ಲೈಟ್ ನಿಮಗೆ ಬರ್ತದೆ. ಫಾಗ್ಲೈಟ್ ಈ ಥರನೂ ಬರ್ತದೆ, ಬೇರೆ ಬೇರೆ ಥರನೂ ಬರ್ತದೆ. ಇದು ಹೆಡ್ಲೈಟ್ ನಾವು ಇದಕ್ಕೆ ಫಿಟ್ ಮಾಡಿರೋದು, ಒರಿಜಿನಲ್ ಥರ ಮಾರುತ್ತಿದ್ದು ಹೆಡ್ಲೈಟ್. ಸೊ ಇದು ಪರ್ಸೋಸಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಇವಾಗ ಇದು ನೋಡಿ, ಇದು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರ್ತದೆ. ಇವಾಗ ಹೆಡ್ಲೈಟ್ ಆನ್ ಮಾಡಿದ್ರೆ ಹೈ ಬೀಮ್ ಲೋ ಬೀಮು ಅದನ್ನು ಕೆಲಸ ಮಾಡ್ತದೆ. ಇದು ನೋಡಿ, ಇದು ಹೆಡ್ಲೈಟು ಹೈ ಲೋ, ಇಲ್ಲಿ ಫೋಕಸಿಂಗ್ ನೋಡಿ ಹೈ ಲೋ ಆಗ್ತಾ ಇದೆ, ಇದು ಒಂದಾಗಿದೆ. ಪ್ಲಸ್ ಇದು ಇಂಡಿಕೇಟರ್ನು ನಿಮಗೆ ಈ ಥರ ನಿಮಗೆ ಕೆಲಸ ಮಾಡ್ತದೆ. ಇದು ರೈಟು, ತಿರ್ಗಾ ಲೆಫ್ಟ್ ಹಾಕ್ತೀನಿ ನೋಡಿ, ಇದು ಲೆಫ್ಟು. ಇದು ಒರಿಜಿನಲ್ ಹೆಡ್ಲೈಟ್ ಹೆಂಗಾಗತ್ತೆ ಅದೇ ಥರ ನಾವು ಫಿಟ್ ಮಾಡಿ ಕೆಲಸ ಮಾಡಿರೋದು. ಇದು ಆ ಥರ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಒಂದು ಫ್ರಂಟ್ನಲ್ಲಿ ಆಗಿದೆ. ಸೆಕೆಂಡ್ ಬಂದರೆ ಆಡಿಯೋ ಐಟಮ್ನಲ್ಲಿ ಇದಕ್ಕೆ ಬಂದ್ಬಿಟ್ಟು ಹಟ್ಸ್ ಸ್ಪೀಕರ್ ಫ್ರಂಟ್ ಕಾಂಪೋನೆಂಟು, ಹಿಂದ್ಗಡೆ ಕೋಎಕ್ಸೆಲ್ಲು, ಒಂದು ಸಿಸ್ಟಮು, ಒಂದು ಕ್ಯಾಮ್ರಾ. ಇದು ಬ್ರ್ಯಾಂಡೆಡ್ ಸಿಸ್ಟಮ್. ಇದು ಆಫರ್ ಐಟಮ್ ಎಲ್ಲ ಇಲ್ಲ ಸರ್ ಇಲ್ಲಿ. ಇದು ಬ್ರ್ಯಾಂಡ್ ಸಿಸ್ಟಮ್. ಇದಕ್ಕೆ ನಾವು ಹಾಕಿರೋದು ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡು ಸಿಸ್ಟಮ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಆಟೋ ಫೋಲ್ಡ್ ಮಿರರ್. ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು, ಮಿರರ್ ಏನು ಚೇಂಜ್ ಮಾಡಿಲ್ಲ, ನಿಮ್ಮದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿರೋದು. ಒಂದು ಸಿಲ್ವರ್ ಡೋರ್ ಪ್ಯಾಡ್ಗೆ ಈ ಲೈನನ್ನು ಇದಕ್ಕೆ ಹಾಕಿದ್ದೀನಿ. ಪ್ಲಸ್ ಇದಕ್ಕೆ ಒಂದು RC ಲಿವರು ಇದೆ, ಟೂಡ್ರ್ ನಿಮಗೆ ಇನ್ಸೈಡ್ ಫಿಟ್ ಮಾಡಿದ್ದೀನಿ. ಒಂದು ಇಲ್ಲಾಯಿತು. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಡ್ಯಾಶ್ ಬೋರ್ಡ್ನಲ್ಲಿ ಒಂದು ಪೀಸ್ ಇದೆ ನೋಡಿ, ಇದರಲ್ಲಿ ಬೇರೆ ಬೇರೆ ಥರ ಇದೆ, ಅದು ನೀವು ನೋಡ್ಬೋದು ಯಾವ ಥರ ಇದೆ. ಅದು ನಿಮಗೆ ಸಪ್ರೇಟ್ ಇದೆ, ಅದು ನೋಡ್ಬೋದು. ಇಲ್ಲಿ ಒಂದು ಪೀಸ್ ಬರ್ತದೆ, ಇಲ್ಲಿ ಒಂದು ಪೀಸ್ ಬರ್ತದೆ, ಇಲ್ಲಿ ಒಂದು ಗೇರ್ ಹತ್ರ ಒಂದು ಪೀಸ್ ಬರ್ತದೆ. ಸೊ ಡ್ಯಾಶ್ ಬೋರ್ಡ್ಗೆ ನಿಮಗೆ 3 ಪೀಸ್ ಬರ್ತದೆ, ಡೋರ್ ಪ್ಯಾಡ್ಗೆ 4. ಸೊ ಸೆಟ್ ಬಂದ್ಬಿಟ್ಟು 7 ಪೀಸು ಬರ್ತದೆ. ಅದೇ ಕಾಂಬಿನೇಷನ್ ಇಲ್ಲಿ 7, ಇದು ಸಿಲ್ವರ್ ಇದೆಯಲ್ಲ, ಈ ಸಿಲ್ವರ್ ಕಾಂಬಿನೇಷನ್ಗೆ ನಾವು ಸಿಲ್ವರ್ ಸ್ಟೇರಿಂಗು ಟಾಪ್ ಮಾಡಲ್ದು ಹಾಕಿದ್ದೀನಿ. ಈ ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕ್ಬಿಟ್ಟು ಇದಕ್ಕೆ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್, ಮೋಡ್, ಮ್ಯೂಟ್, ಫೋನ್ ರಿಸೀವ್, ಕಾಲ್ ಕಟ್. ನಿಮಗೆ ಕ್ರೂಸ್ ಕಂಟ್ರೋಲ್ ಬೇಕಂದರೆ ಬ್ರೀಜಾಗೆ ಕ್ರೂಸ್ ಕಂಟ್ರೋಲು ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಒಂದು ಮೀಟ್ರ್ ಚೇಂಜ್ ಮಾಡಬೇಕು, ಪ್ರೊಸೆಸಿಂಗೇ ಬೇರೆ. ಬಜೆಟ್ನಲ್ಲಿ ಇದ್ರೇ ಅದು ನಿಮಗೆ ಕ್ರೂಸ್ ಕಂಟ್ರೋಲ್ ಬ್ರೀಜಾಗೆ ಮಾತ್ರ ಅದು ಆಕ್ಟಿವೇಶನ್ ಆಗುತ್ತೆ. ಒಂದು ಸಿಸ್ಟಮ್ ಗ್ಲಾಸಿ ಫ್ರೇಮ್ ಹಾಕಿ ಟಾಪ್ ಮಾಡಲ್ ಥರ ಹೆಂಗೆ ಬರ್ತದೆ ಅದೇ ಫೀಚರ್ ನಾವು ಹಾಕಿ ಇದಕ್ಕೆ ಮಾಡಿದ್ದೀನಿ. ಒಂದು ರಿವರ್ಸ್ ಗೇರು, ಕ್ಯಾಮ್ರಾನು ಹಾಕಿದ್ದೀನಿ. ಕ್ಯಾಮ್ರಾ ASD 1080 ಕ್ಲಾರಿಟಿನೂ ನೋಡ್ಬೋದು ನೀವು. ಬಂಪರ್ನಲ್ಲಿ ನಾವು ಹೋಲ್ ಮಾಡಲ್ಲ, ಕ್ಯಾಮ್ರಾನು ಎಲ್ಲಿ ಫಿಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ. ಈ ಥರ ನಿಮಗೆ ಬೇಸ್ ಮಾಡಲು ಸ್ಟೇರಿಂಗ್ ಬಂದಿದ್ದು ತೆಗಿಬಿಟ್ಟು ನಾವು ಸ್ಟೇರಿಂಗ್ ಚೇಂಜ್ ಮಾಡಿದ್ದೀನಿ. ಕೆಲವು ಕಸ್ಟಮರ್ಗೆ ಇದನ್ನಲ್ಲಿನೇ ಬಟನ್ ಬೇಕಾದರೆ ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ, ಇಲ್ಲ ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕ್ತೀರಾ ಅಂದರೆ ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ. ಆಮ್ರೆಸ್ಟ್ ಇದು ಒರಿಜಿನಲ್ ಹಾಕಿರೋದು, ಆಫ್ಟರ್ ಮಾರ್ಕೆಟ್ ಆಮ್ರೆಸ್ಟ್ ಈ ಥರ ನಿಮಗೆ ಕೂತ್ಕೊಡಲ್ಲ. ಒರಿಜಿನಲ್ ಆಮ್ರೆಸ್ಟ್ ಹಾಕ್ಬಿಟ್ಟು ಪ್ಲಸ್ ಇದೆ ಹಿಂಗಡೆಗೆ ಚಾರ್ಜರು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇನ್ಸೈಡ್ ಬಂದ್ಬಿಟ್ಟು ಆಯಿತು. ಇವಾಗ ಫ್ಲೋರಿಂಗ್ ಮ್ಯಾಟು ಫುಲ್ ಮ್ಯಾಟ್ ಹಾಕ್ಬಿಟ್ಟು ಇದಕ್ಕೆ ಮೇಲೆ ಒಂದು ಮ್ಯಾಟ್ ಇದಕ್ಕೆ ಹಾಕಿದ್ದೀವಿ. ಇದು ಲುಕ್ ಸ್ಟೇರಿಂಗು ನೀವು ನೋಡ್ಬೋದು ಯಾವ ಥರ ಇದೆ. ಡ್ಯಾಶ್ ಬೋರ್ಡ್ ಸ್ಟೇರಿಂಗ್ ಕಿಟ್ಟನ್ನು ನೋಡ್ಬೋದು. ಈ ಡೋರ್ ಪ್ಯಾಡ್ನಲ್ಲಿ ಜಸ್ಟ್ ನಾವು 3 ಐಟಮ್ ಹಾಕಿದ ತಕ್ಷಣ ಒಂದು RC ಲಿವರು, ಒಂದು ಡೋರ್ ಪ್ಯಾಡ್ನಲ್ಲಿ ಸಿಲ್ವರ್ ಲೈನು, ಒಂದು ಮಿರರ್ ಫೋಲ್ಡಿಂಗು ಸ್ವಿಚ್ಚನ್ನು ನಾವು ಇದು ಮಾರುತ್ತಿದ್ದು ಒರಿಜಿನಲ್ ಹಾಕಿರೋದು. ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು ಒಂದು. ಇವಾಗ ಇಲ್ಲಿ ಬಂದರೆ ನೀವು ಹಿಂದ್ಗಡೆ ಹೆಡ್ರೈಸ್ಟ್ ಈ ಗಾಡಿನಲ್ಲಿ ಬಂದಿರಲ್ಲ. ಸೊ ಕಂಪ್ನಿನಲ್ಲಿ ಸೀಟ್ ಕವರ್ ಕೊಟ್ಟಿದ್ರು ಅಂತ ಸೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೀಟ್ ಕವರ್ ಅವ್ರ ಲೆಕ್ಕನಲ್ಲಿ ಶೋರೂಮಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಹಿಂದ್ಗಡೆ ಹೆಡ್ರೈಸ್ಟ್ ಕೊಟ್ಟಿಲ್ಲ, ಹಿಂದ್ಗಡೆ ಹೆಡ್ರೈಸ್ಟ್ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಹಿಂದ್ಗಡೆ ಡೋರ್ ಪ್ಯಾಡನ್ನು ನೀವು ಲುಕ್ ನೋಡ್ಬೋದು. ಚಾರ್ಜರು ನಾವು ಇದಕ್ಕೆ ಒರಿಜಿನಲ್ಲೇ ಫಿಟ್ ಮಾಡಿರೋದು, ಆಫ್ಟರ್ ಮಾರ್ಕೆಟ್ ಚಾರ್ಜರ್ ಇಲ್ಲ. ಈ ಡೋರ್ ಪ್ಯಾಡ್ ಲುಕ್ಕನ್ನು ನೋಡ್ಬೋದು. ನೆಕ್ಸ್ಟ್ ಅದು ಬಂದರೆ ನಿಮಗೆ ಡೋರ್ ಬೀಡಿಂಗ್ ನಿಮಗೆ
ಮಾರುತಿದು ಯಾವ ತರ ಬರ್ತದೆ ಅದೇ ತರ ಮಾಡಿರೋದು. ವಿಂಡೋ ಗಾರ್ನಿಶ್ ನೋಡ್ಬೋದು. ರೂಫ್ ಅದನ್ನು ನೋಡ್ಬೋದು ನೀವು. ತಿರ್ಗಾ ಇಲ್ಲಿ ಬಂದ್ರೆ ನೀವು CNG ಗಾಡಿ ಹಳೆ ಐಟಮ್ ನೋಡಿ ಎಲ್ಲ ಇಲ್ಲಿ ಬಿದ್ದಿದೆ ನಿಮ್ಗೆ. ಹಳೆ ಐಟಮ್ ಬೂಟ್ ಲೈಟ್ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಹಾಗೇನೆ CNG ಗಾಡಿ ಫೋಕಸಿಂಗ್ ಇರಲ್ಲ ಅಲ್ಲ, ಸೊ ಅದಕ್ಕೆ ನಾವೊಂದು ಬೂಟ್ ಲೈಟ್ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಒಂದು ಈ ಕೆಲಸ ಇದ್ನಲ್ಲಿ ಆಗಿದೆ. ಇದರಲ್ಲಿ ಏನಂದ್ರೆ ಇವಾಗ ಕೆಲವು ಕಸ್ಟಮರ್ಗೆ ಕನ್ಫ್ಯೂಷನ್ ಏನಿರ್ತದೆ ಅಂದ್ರೆ, ಹೆಡ್ಲೈಟ್ ಆಗಿದ್ರೆ ವಾರಂಟಿ ಹೋಗುತ್ತಾ ಅದು ಕ್ವಶನ್ ಇರ್ತದೆ. ಸ್ಟೇರಿಂಗ್ ಆಗಿದ್ರೆ ವಾರಂಟಿ ಹೋಗುತ್ತಾ ಅಂತ ಕೇಳ್ತಾರೆ. ಮ್ಯೂಸಿಕ್ ಸಿಸ್ಟಮ್ ಆಗಿದ್ರೆ ವಾರಂಟಿ ಅವಾಯ್ಡ್ ಆಗತ್ತಾ ಅಂತ ಕೇಳ್ತಾರೆ. ಸರ್, ಸಿಸ್ಟಮು ಎಲ್ಲ ಕಸ್ಟಮರ್ಗೆ ಗೊತ್ತಿದೆ, ಹಾಕ್ತೀರಾ ಅಂತ. ಬಟ್ ಡಿಪೆಂಡೆಂಡು ಅವ್ರವ್ರು ಇದರಲ್ಲಿ ಅವ್ರು ಯಾವ ಥರ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಇವಾಗ ನೋಡಿ, ಮಿರರು ನಾವು ಇದೇ ಮಿರರ್ಗೆ ಆಟೋ ಓಪನ್ ಮಾಡೋದು. ನಾವು ಮಿರರ್ ಏನು ಚೇಂಜ್ ಮಾಡಲ್ಲ. ನಿಮಗೆ ಈ ಥರ ಸ್ವಿಚ್ ಬಂದಿರಲ್ಲ, ಸೊ ಈ ಥರ ಬಂದಿರ್ತದೆ. ಒರಿಜಿನಲ್ ಸ್ವಿಚ್ ತೆಗಿಬಿಟ್ಟು ಅದಕ್ಕೆ ಪ್ರೊಸೆಸಿಂಗ್ ಇರ್ತದೆ. ಆ ಪ್ರೊಸೆಸಿಂಗ್ ಮಾಡ್ರೆ ನಿಮಗೆ ಒರಿಜಿನಲ್ ಮಿರರ್ ಹೆಂಗಾಗುತ್ತೆ ನೋಡಿ, ಪ್ರೆಸ್ ಮಾಡ್ರೆ ಕ್ಲೋಸು ಈ ಸೈಡೂ ಆಗುತ್ತೆ. ತಿರ್ಗಿ ಅಲ್ಲಿ ಪ್ರೆಸ್ ಮಾಡ್ರೆ ಮಿರರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸ್ಟೇರಿಂಗ್ ಒರಿಜಿನಲ್ ಮಾರುತಿ ಇದೆ, ಇದು ಆಫ್ಟರ್ ಮಾರ್ಕೆಟ್ ಬರಲ್ಲ. ಮಾರುತಿ ಸ್ಟೇರಿಂಗ್ ನಾವು ಹಾಕಿ. ಸ್ಟೇರಿಂಗ್ ಕಿಟ್ ನಿಮಗೆ 2-3 ಥರ ಇದೆ, ಬೇರೆ ಬೇರೆ ಥರ ವಿಡಿಯೋ ಇದೆ ಅದರಲ್ಲಿ ನೋಡಿ, ನಾವೇ ಹಾಕಿದ್ದೀನಿ. ಯಾವ್ದು ಬೇಕು ಅದು ಹಾಕ್ತೀವಿ. ಸಿಸ್ಟಮ್ ಇದು ನೀಡ್ ಫಾರ್ ಸ್ಪೀಡ್ ಅಂತ ನೋಡಿ, ಇಲ್ಲಿ ಬ್ರ್ಯಾಂಡು ಬರ್ತದೆ ನಿಮಗೆ. ಬ್ರ್ಯಾಂಡ್ನಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ವೈರ್ಲೆಸ್ ಎಲ್ಲ ಸಿಸ್ಟಮ್ ಇವಾಗ ಎಲ್ಲ ಕಸ್ಟಮರ್ಗೆ ಗೊತ್ತಿದೆ. ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ವೈರ್ಲೆಸ್ ಅಂತ ಬರೋದು ಅಂತ ಆಂಡ್ರಾಯ್ಡ್ನಲ್ಲಿ. ಇದು ಥೀಮ್ಸ್ ಇದೆ, ಯಾವ ಥರ ಬೇಕು ನಮಗೆ, ಎಲ್ಲಿ ಬೇಕು, ಮ್ಯೂಸಿಕ್ಕು, ಯೂಟ್ಯೂಬು, ಗೂಗಲ್ ಮ್ಯಾಪ್ ಎಲ್ಲ ಅಂತ ನೋಡ್ಬೋದು. ಇವಾಗ ವಿಡಿಯೋ ಕ್ಲಾರಿಟಿನಲ್ಲಿ ಬಂದರೆ ಈ ಸಿಸ್ಟಮ್ ಬಂದ್ಬಿಟ್ಟು, ಇವಾಗ ನಮ್ಮ ಮನೆಯಲ್ಲಿ ಸೋನಿ TV ಇರ್ತದೆ, LG ಇರ್ತದೆ, ಸಾಂಗ್ಸಿ ಇರ್ತದೆ. ಆ ಥರ ಬ್ರ್ಯಾಂಡ್ನಲ್ಲಿ ಫುಲ್ HD, AHD, HDMI ಆ ಥರ ಹೇಳ್ತಿರಲ್ಲ. ಸೊ ಇದು ಬಂದ್ಬಿಟ್ಟು OLED. ಇದು ಈ ಡಿಸ್ಪ್ಲೇ ಇದೆ ಅದಲ್ಲ, OLED ಇದ್ರೆ ನಿಮಗೆ ಇದು ಕ್ಲಾರಿಟಿ ನೋಡ್ಬೋದು. ನೀವು ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ನಾವು ಮಾಡ್ಬೋದು ಸರ್. ಬಟ್ ಮುಂದ್ಗಡೆಯಿಂದ ನೋಡ್ರೆ ನಿಮಗೆ ಕ್ಲಾರಿಟಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಆಮ್ರಷ್ಟು ಅಷ್ಟೇ ನಾವು ಒರಿಜಿನಲ್ ಹಾಕಿರೋದು. ಬ್ರೀಜಾ ಬೇಜಾನ್ ವಿಡಿಯೋ ಇದೆ ನಮ್ಮದು, ಒಂದೊಂದು ಥರ ಇರ್ತದೆ. ಬ್ರೀಜಾ ಕಸ್ಟಮರ್ ಇದೆ, ಬ್ರೀಜಾನೇ ನೋಡ್ತೀರಾ. ಗ್ರ್ಯಾಂಡ್ ವಿಟಾರಾ ಅಂದರೆ ಗ್ರ್ಯಾಂಡ್ ವಿಟಾರಾನೇ ನೋಡ್ತೀರಾ. ಹೈ ರೈಡರ್ ಅಂದರೆ ಹೈ ರೈಡರ್ ನೋಡ್ತೀರಾ. ಪ್ರೋನ್ಸ್ ಅಂದರೆ ಪ್ರೋನ್ಸೆ, ಬೆಲಿನೋ ಅಂದರೆ ಬೆಲಿನೋ, ಗ್ಲಾನ್ಸ್ ಅಂದರೆ ಆ ಥರ. ಬಟ್ ಇದು ನೋಡಿ ನಾವು ಏನು ಫಿಟ್ ಮಾಡಿದ್ದೀನಿ, ಇದಕ್ಕೆ ಏನು ನಾವು ನಿಮಗೆ ಹಾಕಿ ವಿಡಿಯೋ ಏನು ತೋರಿಸಿದ್ದೀನಿ ಅದು ನೋಡಿ. ಇವಾಗ ಈ ಗಾಡಿ ನಾವು ಬೆಂಗಳೂರಿಲ್ಲ ಆಚೆಯಿಂದ ತೊಗೊಂಡಿರೋದು ಗಾಡಿದು, ಅಲ್ಲಿಂದ ಬಂದಿರೋದು. ಒಂದು ಹೆಡ್ಲೈಟ್ ಆನ್ ಮಾಡಿದ ತಕ್ಷಣನೇ ನಿಮಗೆ ಈ ಲುಕ್ಕೇ ನಿಮಗೆ ಬೇರೆ ಥರ ಇರ್ತದೆ. ಹೆಡ್ಲೈಟ್ ಬರೀ ನೋಡಿ, ಫ್ರಂಟಿಂದ ತೋರಿಸ್ತೀನಿ ನಿಮಗೆ. ಈ ಹೆಡ್ಲೈಟ್ ಲುಕ್ಕೇ ನಿಮಗೆ ಒಂದು ಲುಕ್ಕೇ ಬೇರೆ ಥರ ಇರ್ತದೆ. ಈ ಹೆಡ್ಲೈಟ್ ತೆಗಿಬಿಟ್ಟು ಆಗ್ಬಿಟ್ಟು ಒಂದು ಇವಾಗ ಆಫ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಪ್ಲಸ್ ನಿಮಗೆ ಹೆಡ್ಲೈಟ್ ಆದ್ರೂ ನೀವು ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಇದೆ ನೋಡಿ, ಅದೂ ಕೆಲಸ ಮಾಡ್ತದೆ. ಈ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಇದೆ ಅಲ್ಲ, ಹೆಡ್ಲೈಟ್ ಆದರೆ ನೋಡಿ, ಇವಾಗ ನಾನು ಕೆಳಗಡೆ ಇದೆ, ಇದು 0 ಇದು ಮೇಲೆ ಮಾಡ್ತೀನಿ ನೋಡಿ. ಇವಾಗ ನೋಡಿ ಡೌನ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ ನೋಡಿ, ಡೌನ್ ಹೋಗ್ತಾ ಇದೆಯಾ. ಇವಾಗ ನೋಡಿ ಮೇಲೆ ಮಾಡ್ತೀನಿ ನೋಡಿ, ಮೇಲೆ ಹೋಗ್ತಾ ಇದೆ ನೋಡಿ, ಮೇಲೆ ಹೋಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಒರಿಜಿನಲ್ ಥರ ಕೆಲಸ ಮಾಡಿರೋದು, ಆಲ್ಟ್ರೇಷನ್ ಎಲ್ಲ ಇಲ್ಲ. ಇದು ಎಲ್ಲ ಆಲ್ಟ್ರೇಷನ್ ಕೆಲಸ ಇಲ್ಲ, ಒರಿಜಿನಲ್ ಥರ ಕೆಲಸ ಮಾಡಿರೋದು. ಇಂಡಿಕೇಟರ್ ಆದ ಇಂಡಿಕೇಟರ್ ಪರ್ಫೆಕ್ಟ್ ವರ್ಕಿಂಗ್ ಆಗಬೇಕು, ಆ ಥರ ಇದು ಕೆಲಸ ಆಗಿರೋದು. ಇದು ಲುಕ್ಕನ್ನೇ ನೋಡ್ಬೋದು ಇಲ್ಲಿ. ಇದಕ್ಕೆ ನಮ್ಮ ಹತ್ರ ರಿಯರ್ ವೈಫರೂ ಅವೈಲಬಲ್ ಇದೆ, ಅದನ್ನು ಬೇಕಂದ್ರೆ ಅದನ್ನು ನಿಮಗೆ ಮಾಡಿ ಕೊಡೋಣ. ಸೊ ಡಿಸ್ಟರ್ಬೆನ್ಸ್ ಕಸ್ಟಮರ್ ಮೇಲೆ ಹೋಗೋದು. ಇದು ಸೈಡ್ ಲುಕ್ಕನ್ನು ನೋಡ್ಬೋದು ನೀವು, ಯಾವ ಥರ ಕಾಣಿಸುತ್ತೆ ಅಂತ ಗಾಡಿ ಮೇಲೆ. ರೂಫ್ ಲೇಯರು ನೋಡ್ಬೋದು. ಸೊ ಇದೆಲ್ಲ ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಜಾಬ್. ಇದು ಯಾವುದೋ ಒಂದು ಸಿಸ್ಟಮು, ಒಂದು ಸ್ಪೀಕರು ಇದೆ ಆಫರ್ನಲ್ಲಿ, ಡಿಸ್ಕೌಂಟ್ನಲ್ಲಿ, ಆ ಥರ ಎಲ್ಲ ಥರ ಕೆಲಸ ಇದು ಎಲ್ಲ ಬೆಳಿಗ್ಗೆ ಬಂದರೆ ಸಾಯಂಕಾಲ ತನಕ ಕೆಲಸ ಆ ಥರ ಕೆಲಸ ಇದು ಮಾಡಿರೋದು. ಸ್ಟ್ಯಾಂಡರ್ಡ್ ಗಾಡಿ, ಬ್ರ್ಯಾಂಡೆಡ್ ಐಟಮ್ ಹಾಕಿ ಒಂದ್ಸಲ ಹಾಕ್ತೀರಾ, ನೋಡ್ಬಿಟ್ಟು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡಿ
ಮಾಡ್ಬೋದು, ಬನ್ನಿ ಸರ್.